ಹಾಯ್ ಹಲೋ ವೀಕ್ಷಕರೇ. ಮೂರನೇ ಟಾಸ್ಕ್ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಡುವೆ ಇತ್ತು. ಈ ಟಾಸ್ಕ್ ಅನ್ನು ಗೆದ್ದವರು ಯಾರು ಮತ್ತು ಯಾವ ರೀತಿ ಟಾಸ್ಕ್ ಇತ್ತೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ಟಾಸ್ಕ್ ಯಾವ ರೀತಿ ಇತ್ತೆಂದು ನಾವು ಮೊದಲಿಗೆ ನೋಡುವುದಾದರೆ, ಈ ಟಾಸ್ಕ್ ನ ಹೆಸರು ಫಜಲ್ ಜೋಡಿಸುವುದು. ಫಜಲ್ ಜೋಡಿಸುವವರು ಟೀಮ್‌ಗಳ ಕ್ಯಾಪ್ಟನ್ ಆದ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು. ಈ ಈ ಟಾಸ್ಕ್ 2 ಹಂತದಲ್ಲಿ ನಡೆಯುತ್ತದೆ. ಮೊದಲನೇ ಹಂತ 5 ಜನ ಸದಸ್ಯರು ಆಡಿದರೆ, ಎರಡನೇ ಹಂತ ಒಬ್ಬರು ಆಡುತ್ತಾರೆ. ಒಬ್ಬರು ಯಾರೆಂದರೆ ಟೀಮ್‌ಗಳ ಕ್ಯಾಪ್ಟನ್ ಆದ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರು ಆಡುತ್ತಾರೆ. ಮೊದಲನೇ ಹಂತದಲ್ಲಿ ಯಾವ ರೀತಿ ಇತ್ತೆಂದರೆ, ಒಟ್ಟು 5 ಜನ ಸ್ಪರ್ಧಿಗಳು ಆಡುತ್ತಾರೆ. ಅದರಲ್ಲಿ ಇಬ್ಬರಿಬ್ಬರಾಗಿ 4 ಜನ ಕಟ್ಟಿಗೆಗಳನ್ನು ಹಿಡಿಯುತ್ತಾರೆ ಮತ್ತು ಒಬ್ಬರು ಅದರ ಮೇಲೆ ನಿಂತುಕೊಳ್ಳುತ್ತಾರೆ. ಕಟ್ಟಿಗೆಗಳ ಮೇಲೆ ನಡೆದುಕೊಂಡು ಹೋಗಿ ಮೇಜ್ ಮೇಲಿರುವ ಪಜಲ್‌ಗಳನ್ನು ತಂದು ಕೊಡಬೇಕು. ಈ ರೀತಿ ಟಾಸ್ಕ್ ಇತ್ತು. ಯಾವ ರೀತಿ ಇತ್ತೆಂದು ನೀವು ಇಮೇಜ್‌ನಲ್ಲಿ ನೋಡಬಹುದು. ಎರಡನೇ ಹಂತದಲ್ಲಿ ಕ್ಯಾಪ್ಟನ್‌ಗಳಾದ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಆಡುತ್ತಾರೆ. ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರು ಪಜಲ್‌ಗಳನ್ನು ಜೋಡಿಸಿ ಆ ಪಜಲ್‌ಗಳಿಂದ ಬಾಲನ್ನು ಗುಂಡಿಯಲ್ಲಿ ಹಾಕಬೇಕು. ಈ ರೀತಿ ಮೂರನೇ ಟಾಸ್ಕ್ ಇತ್ತು. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಆಡುತ್ತಿರುವವರು ಗಿಲ್ಲಿ ತಂಡದಿಂದ ರಕ್ಷಿತಾ, ಸೂರಜ್, ರಘು, ಧ್ರುವಂತ್, ರಾಶಿಕಾ ಶೆಟ್ಟಿ. ಇನ್ನು ಅಶ್ವಿನಿ ಗೌಡ ಅವರ ತಂಡದಿಂದ ಆಡುತ್ತಿರುವವರು ಧನುಷ್, ಅಭಿ, ಮಾಳು, ಜಾನ್ವಿ ಮತ್ತು ರಿಷಾ ಗೌಡ ಅವರು. ಈ ಟಾಸ್ಕ್ ನ ಉಸ್ತುವಾರಿ ವಹಿಸುವವರು ಕಾವ್ಯ ಮತ್ತು ಸ್ಪಂದನ. ವೀಕ್ಷಕರೇ, ಈ ಟಾಸ್ಕ್ ನಲ್ಲಿ ಗಿಲ್ಲಿ ತಂಡದಿಂದ ಮೊದಲನೇ ಹಂತದಲ್ಲಿ ಕಟ್ಟಿಗೆ ಹಿಡಿದುಕೊಂಡವರು ಧ್ರುವಂತ್ ಮತ್ತು ಸೂರಜ್ ಮತ್ತು ರಾಶಿಕಾ ಶೆಟ್ಟಿ ಮತ್ತು ರಘು ಅವರು. ಇದರ ಮೇಲೆ ನಡೆದುಕೊಂಡು ಹೋಗುವವರು ರಕ್ಷಿತಾ ಅವರು. ಇನ್ನು ಅಶ್ವಿನಿ ಗೌಡ ಅವರ ತಂಡವನ್ನು ನೋಡುವುದಾದ್ರೆ, ಅಶ್ವಿನಿ ಗೌಡ ಅವರ ತಂಡದಲ್ಲಿ ಕಟ್ಟಿಗೆಯನ್ನು ಹಿಡಿದುಕೊಂಡವರು ಧನುಷ್ ಮತ್ತು ಜಾನ್ವಿ ಅವರು ಮತ್ತು ಎರಡನೇ ಕಟ್ಟಿಗೆ ಹಿಡಿದುಕೊಂಡವರು ಅಭಿ ಮತ್ತು ರಿಷಾ ಗೌಡ ಅವರು ಮತ್ತು ಇದರ ಮೇಲೆ ನಡೆದುಕೊಂಡು ಹೋಗುವವರು ಮಾಳು ಅವರು. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಗೆದ್ದವರು ಯಾರೆಂದರೆ ನೀಲಿ ತಂಡ. ನೀಲಿ ತಂಡ ಅಂದ್ರೆ ಗಿಲ್ಲಿ ನಟ ಅವರ ತಂಡ ಈ ಟಾಸ್ಕ್ ಅನ್ನು ಗೆದ್ದಿದೆ. ವೀಕ್ಷಕರೇ, ಇದಾಗಿತ್ತು ಮೂರನೇ ಟಾಸ್ಕ್ ನ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಿಲ್ಲಿ ನಟ ತಂಡ ಗೆದ್ದಿದ್ದು ಯಾರಿಗೆಲ್ಲ ಖುಷಿ ಆಯಿತೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.